ನಮಸ್ಕಾರ ವೀಕ್ಷಕರೇ. ರಾಜಕಾರಣದಲ್ಲಿ ಅಧಿಕಾರ ಸಿಕ್ಕರೆ ಎಲ್ಲವೂ ಸರಿ ಹೋಗುತ್ತೆ ಎಂಬ ನಂಬಿಕೆ ಇದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಟ್ಟಿಗೆ ಇದು ಸುಳ್ಳಾದಂತಿದೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಡಿಕೆ ಶಿವಕುಮಾರ್ ಕುಳಿತು 2 ತಿಂಗಳು ಕಳೆದರೂ ಅವರಿಗೆ ಮಾತ್ರ ಗ್ರಹಗತಿಗಳೇ ಸರಿ ಇಲ್ಲದಂತಿದೆ. ಹೊರನೋಟಕ್ಕೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಅಂದುಕೊಳ್ಳುವ ಹೊತ್ತಿಗೆ ಬಂಡಿಯ ಜಂಗಾಬಲವನ್ನೇ ಉಡುಗಿಸುವಂತಹ ಒಂದು ಗುಪ್ತಚರ ವರದಿ ಈಗ ಮಹಾಸ್ಫೋಟಗೊಂಡಿದೆ. ಹೌದು ವೀಕ್ಷಕರೇ, ಹಳೆ ಮೈಸೂರು ಭಾಗದ 8-9 ಜಿಲ್ಲೆಗಳಲ್ಲಿ JDS ಗ್ರಾಫ್ ದಿಢೀರಂತ ಏರುತ್ತಿದೆ. ಒಕ್ಕಲಿಗರ ಮತಕೋಟಿಯಲ್ಲಿ ಮತ್ತೆ ದಳಪತಿಗಳ ಬಾವುಟ ಹಾರುವ ವಾತಾವರಣ ನಿರ್ಮಾಣವಾಗುತ್ತಿದೆ. ಇನ್ನೊಂದೆಡೆ ಸಿದ್ದರಾಮಯ್ಯನವರು ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿ ಘೋಷಿಸಿರುವುದು ಅಹಿಂದ ಮತಕೋಟಿಯಲ್ಲಿ ದೊಡ್ಡ ಕಂಪನವನ್ನೇ ಎಬ್ಬಿಸಿದೆ. ಇದು ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕದಡುವ ಮುನ್ಸೂಚನೆಯೇ. 2028ರ ಚುನಾವಣೆಯಲ್ಲಿ ಪಕ್ಷವನ್ನು ದಡ ಮುಟ್ಟಿಸಬೇಕಾದ ಡಿಕೆ ಶಿವಕುಮಾರ್ ಅವರು ಈಗ ಅಕ್ಷರಶಃ ಚಕ್ರ ವ್ಯೂಹದಲ್ಲಿ ಸಿಲುಕಿಕೊಂಡಿದ್ದಾರಾ? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಕರ್ನಾಟಕ ಸರ್ಕಾರದ ಮುಂದಿರುವ ಸವಾಲುಗಳು ಮತ್ತು ರಾಜಕೀಯ ಸಮೀಕರಣಗಳ ಬದಲಾವಣೆಯ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಡಿಕೆಶಿಗೆ ನಡುಕ ಹುಟ್ಟಿಸಿದ ಗುಪ್ತಚರ ವರದಿ. ವೀಕ್ಷಕರೇ, ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ಸುಗಮವಾಗಿ ನಡೆಯಬೇಕು. ಆದರೆ ಡಿಕೆಶಿ ಅವರಿಗೆ ಮಾತ್ರ ಸವಾಲುಗಳ ಗುಡ್ಡವೇ ಎದುರಾಗಿದೆ. ರಾಜ್ಯದಲ್ಲಿ ಈಗ ಅಧಿಕಾರಿಗಳ ದರ್ಬಾರ್ ನಡೆಯುತ್ತಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿಗಳವರೆಗೆ ಎಲ್ಲಿಯೂ ಚುನಾವಣೆಗಳು ನಡೆಯುತ್ತಿಲ್ಲ. ಒಂದಿಲ್ಲೊಂದು ನೆಪದಲ್ಲಿ ಚುನಾವಣೆ ಮುಂದಕ್ಕೆ ಹಾಕುತ್ತಿರುವುದು ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ತಂದಿದೆ. ಇಷ್ಟೇ ಆಗಿದ್ದರೆ ಪರವಾಗಿಲ್ಲ ಎನ್ನಬಹುದಿತ್ತು. ಆದರೆ ನಾಡಿನಲ್ಲಿ ಬರಗಾಲ ಆವರಿಸಿದೆ. ಕಾವೇರಿ ಜಲ ವಿವಾದ ಮತ್ತೆ ಭುಗಿಲೆದ್ದಿದೆ. ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ತಪ್ಪಿಸಿಕೊಂಡವರು ಬಂಡಾಯಕ್ಕೆ ಸಜ್ಜಾಗುತ್ತಿದ್ದಾರೆ. ಇವೆಲ್ಲದರ ನಡುವೆ ಗುಪ್ತಚರ ಇಲಾಖೆ ನೀಡಿರುವ ವರದಿ ಡಿಕೆಶಿಗೆ ದೊಡ್ಡ ಶಾಕ್ ನೀಡಿದೆ. JDS ಪಾರ್ಟಿ ಫಿನಿಕ್ಸ್ನಂತೆ ಮೇಲೆದ್ದು ಬರುತ್ತಿದೆ ಎಂಬುದು ಈ ವರದಿಯ ಸಾರಾಂಶ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕುಮಾರಣ್ಣನ ಆಕ್ಟಿವ್ ರಾಜಕಾರಣ ಕಾಂಗ್ರೆಸ್ಗೆ ಈಗ ನಿದ್ದೆಗೆಡುವಂತೆ ಮಾಡಿದೆ. ದೇವೇಗೌಡರ ಕುಟುಂಬದ ಮೇಲೆ ಸಿಂಪತಿ ಅಲೆ. ರಾಜಕೀಯದಲ್ಲಿ ಸೆಂಟಿಮೆಂಟ್ ಎಷ್ಟು ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಇತ್ತೀಚಿನ ಬೆಳವಣಿಗೆಗಳೇ ಸಾಕ್ಷಿ. ದೇವೇಗೌಡರ ಪತ್ನಿ ಚೆನ್ನಮ್ಮನವರ ನಿಧನ ಇಡೀ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯವನ್ನು ಕಂಬನಿ ಮಿಡಿಯುವಂತೆ ಮಾಡಿದೆ. ಆ ತಾಯಿಯ ಸಾವಿನ ನೋವು ಮಂಡ್ಯ, ಹಾಸನ, ಮೈಸೂರು, ತುಮಕೂರು, ರಾಮನಗರ ಮತ್ತು ಕೋಲಾರದವರೆಗಿನ ಒಕ್ಕಲಿಗ ಕುಟುಂಬಗಳನ್ನು ತಟ್ಟಿದೆ. ದೇವೇಗೌಡರು ಮತ್ತು ಚೆನ್ನಮ್ಮನವರ ಆದರ್ಶ ದಾಂಪತ್ಯ ಇಂದು ಮನೆ ಮನೆಯ ಚರ್ಚೆಯ ವಿಷಯವಾಗಿದೆ. ಇದು ಕೇವಲ ಕುಟುಂಬದ ನೋವಲ್ಲ, ಇದು ರಾಜಕೀಯವಾಗಿ JDS ಪರವಾಗಿ ಒಂದು ಅನುಕಂಪದ ಅಲೆಯನ್ನೇ ಸೃಷ್ಟಿಸುತ್ತಿದೆ. ದೇವೇಗೌಡರು 65 ವರ್ಷಗಳ ರಾಜಕಾರಣದಲ್ಲಿ ಕೇವಲ ಕೆಲವೇ ವರ್ಷ ಅಧಿಕಾರದಲ್ಲಿದ್ದರು ಎಂಬ ಅಂಶ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. HD ಕುಮಾರಸ್ವಾಮಿ ಅವರು ಅಲ್ಪಾವಧಿಯಲ್ಲಿ ಕ್ರಾಂತಿಕಾರಿ ಆಡಳಿತ ನೀಡಿದರೂ ಅವರಿಗೆ ಅನ್ಯಾಯವಾಗಿದೆ ಎಂಬ ಭಾವನೆ ಜನರಲ್ಲಿದೆ. ಡಿಕೆಶಿ CM ಆದ ಮೇಲೂ ಒಕ್ಕಲಿಗ ಸಮುದಾಯದ ಮನಸ್ಸು ಅವರ ಪರವಾಗಿ ವಾಲುವುದಕ್ಕೆ ಈ ಸಿಂಪತಿ ಫ್ಯಾಕ್ಟರ್ ಅಡ್ಡಿಯಾಗುತ್ತಿದೆ. ಡಿಕೆಶಿ ವರ್ಸಸ್ ದೇವೇಗೌಡರ ಕುಟುಂಬ ಸಮುದಾಯದ ಮನಸ್ಥಿತಿ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ವ್ಯಾವಹಾರಿಕ ದೃಷ್ಟಿಕೋನ ಹೊಂದಿದ್ದಾರೆ ಮತ್ತು ಅವರು ಬೆಂಗಳೂರಿಗೆ ಅಂಟಿಕೊಂಡು ಕೂಡುವ ನಾಯಕ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ರಾಮನಗರ ಮತ್ತು ಬೆಂಗಳೂರಿನ ಆಚೆಗೆ ತಮ್ಮ ಸಮುದಾಯದೊಂದಿಗೆ ಅವರು ಭಾವನಾತ್ಮಕ ನಂಟು ಬೆಳೆಸಿಕೊಳ್ಳಲು ವಿಫಲರಾಗುತ್ತಿದ್ದಾರಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆಶಿ ಕಾರಣಕ್ಕೆ ಕಾಂಗ್ರೆಸ್ ಬೆಂಬಲಿಸಿದ್ದ ಒಕ್ಕಲಿಗರು ಈಗ ನಿರಾಶೆಗೊಂಡು ಮತ್ತೆ JDS ಕಡೆ ಮುಖ ಮಾಡುತ್ತಿದ್ದಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಬಿಜೆಪಿಗೆ ಹೇಗೆ ನಿಷ್ಠಾವಂತ ಕಾರ್ಯಕರ್ತರ ಪಡೆಯಿದೆಯೋ ಅದೇ ರೀತಿ JDS ಪಕ್ಷಕ್ಕೂ ಪ್ರಾಣ ಕೊಡುವ ಕಾರ್ಯಕರ್ತರು ಹಳೆ ಮೈಸೂರು ಭಾಗದಲ್ಲಿದ್ದಾರೆ. ಈಗ ಒಕ್ಕಲಿಗ ಮತ ಬ್ಯಾಂಕ್ ಮತ್ತೆ ದಳಪತಿಗಳ ಪರವಾಗಿ ಜಮೆಯಾಗುತ್ತಿದೆ ಎಂಬ ಗುಪ್ತಚರ ವರದಿ ಡಿಕೆಶಿಗೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಇನ್ನೊಂದು ವರ್ಷದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡಬೇಕಿರುವ ಕಾಂಗ್ರೆಸ್ಗೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ. ಸಿದ್ದರಾಮಯ್ಯ ನಿವೃತ್ತಿ ಮತ್ತು ಅಹಿಂದ ಕೋಟೆಯ ಕುಸಿತ. ಇನ್ನೊಂದು ಕಡೆ ಕಾಂಗ್ರೆಸ್ನ ಅತಿ ದೊಡ್ಡ ಶಕ್ತಿಯಾಗಿರುವ ಅಹಿಂದ ಕೋಟೆಗೆ ಸ್ವತಃ ಸಿದ್ದರಾಮಯ್ಯನವರೇ ಪೆಟ್ಟು ಕೊಟ್ಟಿದ್ದಾರೆ.
ಚುನಾವಣಾ ರಾಜಕಾರಣದಿಂದ ಅವರು ನಿವೃತ್ತಿ ಘೋಷಿಸಿರುವುದು ಅಹಿಂದ ನಾಯಕರಲ್ಲಿ ಮತ್ತು ಮತದಾರರಲ್ಲಿ ದೊಡ್ಡ ಗೊಂದಲ ಮೂಡಿಸಿದೆ. ಕಳೆದ 19 ವರ್ಷಗಳಿಂದ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳನ್ನು ಜತನದಿಂದ ಕಾಪಾಡಿಕೊಂಡಿದ್ದರು. 2013ರಲ್ಲಿ ಅವರು ಅಧಿಕಾರಕ್ಕೆ ಬರಲು ಇದೇ ಸೋಷಿಯಲ್ ಇಂಜಿನಿಯರಿಂಗ್ ಕಾರಣವಾಗಿತ್ತು. ಆದರೆ ಈಗ ಚಿತ್ರಣ ಬದಲಾಗಿದೆ. ಸಿದ್ದರಾಮಯ್ಯ ಬಣ ಛಿದ್ರವಾಗುತ್ತಿದೆ. ಅವರ ಜೊತೆಗಿದ್ದ ಅಹಿಂದ ನಾಯಕರು ಈಗ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಹೊಸ ದಾರಿ ಹುಡುಕುತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಂದ ದೂರವಾಗುತ್ತಿದ್ದಾರೆ. ಇನ್ನು ಶಾಕಿಂಗ್ ನ್ಯೂಸ್ ಅಂದರೆ ಜಮೀರ್ ಅಹಮದ್ ಮತ್ತು KN ರಾಜಣ್ಣ ಅವರು JDS ಸೇರಲು ತುದಿಗಾಲ ಮೇಲೆ ನಿಂತಿದ್ದಾರೆ ಎನ್ನಲಾಗುತ್ತಿದೆ. ಸಿದ್ದರಾಮಯ್ಯನವರ ರಾಜಕೀಯ ಕಾಲಘಟ್ಟ ಮುಗಿಯುತ್ತಿದೆ ಎಂಬ ಲೆಕ್ಕಾಚಾರದಲ್ಲಿ ಅವರ ಬೆಂಬಲಿಗ ಶಾಸಕರು ದಿಕ್ಕಾಪಾಲಾಗುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅಂದುಕೊಳ್ಳುವ ಹೊತ್ತಿಗೆ ಒಳಜಗಳ ಮತ್ತು ಹೊರಗಿನ ಸವಾಲುಗಳು ಮುತ್ತಿಕೊಂಡಿವೆ. ಸಿದ್ದರಾಮಯ್ಯನವರ ನಿವೃತ್ತಿ ಘೋಷಣೆ ಮತ್ತು JDSನ ಮೇಲಿದ್ದಿರುವ ಗ್ರಾಫ್ ಕಾಂಗ್ರೆಸ್ ನಾಯಕರಿಗೆ, ಅದರಲ್ಲೂ ವಿಶೇಷವಾಗಿ DKಶಿಗೆ ನಡುಕ ಹುಟ್ಟಿಸಿರುವುದು ಸುಳ್ಳಲ್ಲ. ಅಹಿಂದ ನಾಯಕರು ಕಾಂಗ್ರೆಸ್ ತೊರೆಯಲು ಮಾನಸಿಕವಾಗಿ ಸಿದ್ಧವಾಗುತ್ತಿದ್ದಾರೆ ಎಂಬ ವರದಿ ನಿಜವಾದರೆ ಈ ಸರ್ಕಾರ ಕೆಲವೇ ತಿಂಗಳಲ್ಲಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬಹುದು ಎಂಬುದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ವೀಕ್ಷಕರೇ, ನಿಮಗೇನನ್ನಿಸುತ್ತದೆ? JDS ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿದೆಯೇ? ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ ಅಹಿಂದ ಮತಗಳನ್ನು ಉಳಿಸಿಕೊಳ್ಳಲು ಸಾಧ್ಯವೇ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ಖಡಕ್ ರಾಜಕೀಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.